ನಿನ್ನ ಹೊಟ್ಟೆಯಲ್ಲಿ ಮಗುವಿನ ಜೊತೆಗೆ ನಾಗಮಣಿಯೂ ಇದೆ. ಅದರಿಂದ ವ್ಯತಿರಿಕ್ತ ಪರಿಣಾಮಗಳೇ ಜಾಸ್ತಿ. ಏಕೆ ನಾಗಮಾತ, ಏಕೆ ಅಂತ ಮಾತು? ನನಗೆ ಆಗುತ್ತಿರುವ ತೊಂದರೆಯಾದರೂ ಏನು? ಇದೆಲ್ಲ ಕೆಟ್ಟ ಗಳಿಗೆ ಶಿವಾನಿ. ಅವಸರಕ್ಕೆ ಬಿದ್ದು ನಾಗರಾಜನ ಹೊಟ್ಟೆಯನ್ನು ಸೇರಬೇಕಾಗಿದ್ದ ನಾಗಮಣಿಯನ್ನು ನೀನು ನುಂಗಿದ್ದೀಯಲ್ಲ, ಅದರ ಪರಿಣಾಮಗಳೇ ಇದು. ನಾಗಮಣಿಯ ಜೊತೆಗೆ ಮಗುವನ್ನು ಹೊತ್ತುಕೊಂಡಿರುವ ನಿನಗೆ ಅಪಾಯ ಎನ್ನುವುದು ಯಾವ ಸಂದರ್ಭದಲ್ಲಿ ಹೇಗೆ ಬರುತ್ತದೆ ಎಂದು ಊಹಿಸಲು ಕಷ್ಟ ಶಿವಾನಿ. ಎಚ್ಚರ ಮಗಳೇ, ಈ ಕ್ಷಣದಿಂದ ಆದಿಶೇಷನ ರಕ್ಷಣೆ, ಮಗುವಿನ ಪಾಲನೆ, ನಾಗಮಣಿಯ ರಕ್ಷಣೆ ಅವೆಲ್ಲವುಗಳ ಜವಾಬ್ದಾರಿ ಈಗ ನಿನ್ನ ಮೇಲಿದೆ. ಈ ಹಂತದಲ್ಲಿ ನಿನಗೆ ಪ್ರಾಣಾಪಾಯ ಆದರೆ ನಿನ್ನ ಜೊತೆಗೆ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು, ಆದಿಶೇಷ, ನಾಗಮಣಿ ಎಲ್ಲವೂ ನಾಶವಾಗುತ್ತದೆ. ಶತ್ರುಗಳ ಕಣ್ಣು ನಿನ್ನ ಮೇಲೆ ಬಿದ್ದಿದೆ. ನೀನು ಎಷ್ಟೇ ಶಕ್ತಿವಂತೆ ಆದರೂ ಆ ದುಷ್ಟ ಮನುಷ್ಯರ ಮೋಸದಾಟಕ್ಕೆ ನೀನು ಬಲಿಯಾಗ್ತೀಯ. ಎಚ್ಚರ. ಹಾಯ್ ತ್ರಿಶೂಲ್. ಲೈ, ನಿನ್ ಮದುವೆ ಆಗಿ ಎಷ್ಟು ದಿನ ಆಯ್ತಾ? ಅಲ್ಲಪ್ಪ, ಆ ಪ್ರಶ್ನೆ ಈಗ ಕೇಳಲೇಬೇಕಾದ ಪರಿಸ್ಥಿತಿ. ನೋಡು, ಈ ಶಿವಾನಿ ಮನೆಯವರು ಇನ್ನೂ ಬರ್ಲಿಲ್ವಲ್ಲ, ಇದಕ್ಕೇನು ಅರ್ಥ? ಜನ 100 ತರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಫಾರಿನ್ ಸೊಸೆ ಅಂತೀಯ, ನಿಮ್ಮ ಬೀಗರನ್ನೇ ಪರಿಚಯ ಮಾಡ್ಕೊಡ್ಲಿಲ್ವಲ್ಲ ಅಂತ. ಏನ್ ಹೇಳಿ ಅವ್ರಿಗೆ? ಬೀಗ್ತನಕ್ಕೆ ಬೀಗ ಹಾಕೊಂಡು ಕೂತಿದ್ದೀನಿ ಅಂತ ಹೇಳ? ಲೈ, ನೀನಾದ್ರೂ ಈ ವಿಚಾರವಾಗಿ ಶಿವಾನಿ ಹತ್ರ ಮಾತಾಡೋ. ಮಗಳು ಬಸ್ರಿ, ಈಗಲೂ ಅವ್ರ ತಂದೆ ತಾಯಿ ಬಂದಿಲ್ಲ ಅಂದ್ರೆ ಏನು ಅರ್ಥ? ನೀನಾದ್ರೂ ಈ ವಿಚಾರದ ಬಗ್ಗೆ ಮಾತಾಡು. ಶಿವಾನಿಗೆ ಹೇಳ್ಬೋದು, ಅವಳಿಗೆ ಹೇಳಿ ಅವ್ರ ಅಪ್ಪ ಅಮ್ಮನೂ ಕರೆಸ್ಬೋದು. ಅಪ್ಪ ಅಮ್ಮ ಬಂದು ನಮಗೂ ಅವ್ರಿಗೂ ಸರಿ ಹೋಗ್ಲಿಲ್ಲ ಅಂದ್ರೆ ಶಿವಾನಿಗೆ ಸಂಕಟ ಅಂತ. ಅಪ್ಪ, ಇವಾಗ ಅವಳು ತಾಯಿ ಆಗೋ ಸಮಯ. ಈ ಸಮಯದಲ್ಲಿ ಅವಳು ತುಂಬ ಖುಷಿಯಾಗಿರ್ಬೇಕು. ಇವಾಗ ಅವಳಿಗೆ ನೋವಾಗೋ ಹಾಗೆ ನೋಡ್ಕೊಳ್ಳೋದು ಎಷ್ಟು ಸರಿ ಅಲ್ವಾ? ಇರೋರನ್ನ ಚೆನ್ನಾಗಿ ನೋಡ್ಕೋಬೇಕು, ಬರ್ದೇ ಇರೋರನ್ನ ಬಿಟ್ಬಿಡ್ಬೇಕು ಅಷ್ಟೇ. ಯಾರು ಬರಲಿ ಬರ್ದೇ ಇರಲಿ, ನನ್ನ ಹೆಂಡ್ತಿನ ನಾನು ಚೆನ್ನಾಗಿ ನೋಡ್ಕೋತೀನಿ. ಅವಳ ಬಗ್ಗೆ ಏನಾದ್ರು ಹೇಳಿ ಇವನ್ನ ಬದಲಾಯಿಸೋಣ ಅಂತಿದ್ರೆ ಇವನ್ ಬೇರೆ ಹೆಣ್ಣಪ್ಪಿ ತರ ಆಡ್ತಾ ಇದ್ದಾನೆ. ನಾಳೆ ಅವಳನ್ನ ಕೊಂದ್ರೆ ಇವನು ಸಪೋರ್ಟ್ ಮಾಡ್ತಾನೆ. ಖಂಡಿತ ಇಲ್ಲ. ಹಲೋ ರೀನಾ, ನೀನಾ? ನಾನೇ. ಅಲ್ಲ ಸರ್, ಕಾರ್ ಹಾರನ್ ಅಸಲ ಮಾಡಿದ್ರು ಕೇಳಿಸ್ದಂಗೆ ಕೂತಿದ್ದೀರಲ್ಲ. ಹಾ, ಕರೆಕ್ಟು. ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು? ಅಲ್ಲ, ನಮ್ಮನೆ ಪೂಜೆ ಕರ್ಕೊಂಡೋಗಿ ನಮ್ಮ ಅಣ್ಣಂಗೆ ಪರಿಚಯ ಮಾಡಿಸಿ ಪೂಜೆ ಮುಗಿದ್ಮೇಲೆ ಅಣ್ಣನ ಹತ್ರ ಮಾತಾಡ್ಸೋಣ ಅಂತ ನಾನು ಯೋಚನೆ ಮಾಡಿದ್ರೆ ಆ ಸಮಯ ಪತ್ತೇನೇ ಇಲ್ಲ. ಅಲ್ಲ, ಅದು ಪೂಜೆಲಿದ್ದಾಗ ಮನೆಯವರೆಲ್ಲ ನೆನಪಾದ್ರು, ಬೇಜಾರಾಯ್ತು, ಬಂದ್ಬಿಟ್ಟೆ. ನಿಮಗ್ ಬೇಜಾರಾಗಬಾರ್ದು ಅಂತ ಅಲ್ವಾ ನಾನು ನಮ್ಮನೆ ಕರ್ಕೊಂಡು ಹೋಗಿದ್ದು? ಅಲ್ಲೂ ಬೇಜಾರಾಯ್ತು ಅಂದ್ರೆ ಹೇಗೆ? ಅಲ್ಲ ರೀನಾ, ಅದು ಏನ್ ಗೊತ್ತಾ, ನಾನು ನಿಮ್ನ ನಮ್ಮನೆ ಕರ್ಕೊಂಡು ಹೋಗಿದ್ದೀನಿ ಅಂತಂದ್ರೆ ಅದು ನಿಮ್ಮನೆ ಕೂಡ ಅಲ್ವಾ? ಈಗ ನಮ್ಮ ಮನೆಯವರೆಲ್ಲ ಸಂತೋಷವಾಗಿರೋ ಸಮಯ. ಈ ಸಮಯದಲ್ಲಿ ನಮ್ಮ ಮನೆಗೆ ಹೋಗ್ಬಿಟ್ಟು ನಮ್ಮಿಬ್ಬರ ವಿಷಯನ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ತಗೋ, ತಿನ್ನು. ಅಲ್ಲ, ಸ್ವೀಟ್? ಊನಪ್ಪ ಮಾರಾಯ, ತಿನ್ನು. ನೀನು ಮಾವ ಆಗ್ತಿದ್ಯಾ ಅಂದ್ರೆ? ಅರ್ಥ ಆಗ್ಲಿಲ್ವಾ? ನಮ್ಮ ಅಣ್ಣ ಅಣ್ಣ ಆಗ್ತಿದ್ದಾನೆ. ಅಯ್ಯೋ ದಡ್ಡ, ಇನ್ನೂ ಅರ್ಥ ಆಗ್ಲಿಲ್ವಾ? ನಮ್ಮತ್ಗೆ ಪ್ರೆಗ್ನೆಂಟು. ತಿನ್ನು. ಇಡೀ ಮನೆನೇ ಸಂಭ್ರಮದಲ್ಲಿದೆ. ಈಗ ನೀನ್ ಬಂದ್ರೆ ಇನ್ನು ಜಾಸ್ತಿ ಆಗತ್ತೆ.
ಅಯ್ಯೋ ಇನ್ನು ಸ್ವೀಟ್ ತಿನ್ನಿಲ್ಲ, ತಿನ್ನು. ನಡಿ ನಮ್ಮ ಮನೆಗೆ ಹೋಗೋಣ. ರೀನಾ ಈಗ ಬೇಡ. ನನ್ನ ಲೋಕದವರು ಯಾವಾಗ ಬೇಕಾದರೂ ಬರ್ಬೋದು. ನನ್ನಿಂದ ನಿಮ್ಮನೆ ಖುಷಿ ಹಾಳಾಗೋದು ಬೇಡ ಅಲ್ವಾ ರೀ? ಇನ್ನೊಂದ್ಸಲ ಬರ್ತೀನಿ. ಸರಿ. ಸತ್ಯದ ದರ್ಶನವಾಯಿತೆ. ಸ್ವಾಮಿಗಳೇ, ನಾನು ತಪ್ಪು ಮಾಡ್ಬಿಟ್ಟೆ. ಸ್ವಾಮಿಗಳೇ, ನನಗೆಲ್ಲ ನೆನಪಾಯ್ತು. ನನ್ನ ಅವಳ ಪ್ರೀತಿ ಎಲ್ಲ ನೆನಪಾಯ್ತು ಸ್ವಾಮಿಗಳೇ. ಹೋಗು, ನೀನು ಈಗ ಅವಳ ಬಳಿ ಹೋಗು. ಅವಳಿಗೀಗ ನಿನ್ನ ಅವಶ್ಯಕತೆ ಇದೆ. ಹೋಗು. ನಿನ್ನ ಪ್ರೀತಿ, ನಿನ್ನ ಕ್ಷಮೆ ಅವಳು ಬದುಕಿರುವಾಗಲೇ ಅವಳಿಗೆ ಬೇಕು, ಹೆಣವಾದ ಮೇಲಲ್ಲ. ಸ್ವಾಮಿಗಳೇ, ಏನಂಗಂದ್ರೆ ಏನ್ ಹೇಳ್ತಾ ಇದ್ದೀರಾ ನೀವು? ಮೃತ್ಯುವಿನ ಪಂಜರದಿಂದ ಆ ಮೃತ್ಯುಂಜಯನೇ ಅವಳನ್ನ ಕಾಪಾಡಬೇಕು. ಜೈ ಭೋಲೆನಾಥ್. Pandal Bambo! ಏನೇನು ತೊಂದರೆ ಕೊಟ್ಟೆ ನೀನು. ನನ್ನ ಸ್ನೇಹಿತರನ್ನ ಸಾಯಿಸಿದೆ. ಅದೆಲ್ಲದಕ್ಕೂ ಪ್ರತೀಕಾರವಾಗಿ ನಿನ್ನ ಸಾವಾಗುತ್ತೆ. ನಾಗಮಣಿ ನನ್ನ ಕೈಗೆ ಸಿಕ್ಕಿ ನಿನ್ನ ನಾಶ ಆಗುತ್ತೆ. ಆಮೇಲೆ ನಾನು ಅಮರ ಮೃತ್ಯುಂಜಯ ಅವಿನಾಶಿ. ಯಾರು ನೀವೆಲ್ಲ? ಯಾಕೆ ನನ್ ಹೀಗೆ ಹಿಂಸೆ ಕೊಡ್ತಾ ಇದ್ದೀರಾ? ಬಿಟ್ಬಿಡಿ, ನನ್ನ ಮಾತು ಕೇಳಿ. ದಯವಿಟ್ಟು ಕುಂಗಿ ಓದೋದನ್ನ ನಿಲ್ಸ್ಬಿಡಿ. ಯಜಮಾನ್ರೆ, ಇನ್ನು ಎಷ್ಟೊತ್ತನ್ನ ಕಾಯೋದು? ನಮ್ಮವ್ರು ಕಾಯರಲ್ಲ. ಸಾವನ್ ಬೇಕಾದ್ರೆ ಕಾಯಿಸ್ಬೋದು, ಸಾಯಿಸೋರ್ನಲ್ಲ. ಬಿಟ್ಬಿಡಿ ನನ್ನ ತಮ್ಮಯ್ಯ ಅಂತೀನಿ. ನಾನು ಬಿಟ್ಬಿಡಿ, ನನಗೆ ತೊಂದರೆ ಕೊಡ್ಬೇಡಿ. ನಾಗಿಣಿಯನ್ನ ಸಾಯಿಸೋ ಸಮಯ ತುಂಬಾ ಅಪಾಯಕಾರಿ. ಅದು ಸಾಯೋ ಸಮಯದಲ್ಲಿ ನಾಗಮಣಿಯನ್ನ ಅಪಹರಿಸಿದವರು ಸುತ್ತಮುತ್ತಲೂ ಇದ್ದರೆ
ಅವರನ್ನು ಸಾಯಿಸಿದ ನಂತರನೇ ಅದು ಪ್ರಾಣ ಬಿಡೋದು. ಹಾಗಿದ್ದಾಗ ನಾನು ಇಲ್ಲೇ ಇರೋದು ಅಪಾಯ. ಅವರ ಕೆಲಸ ಮುಗಿಸ್ಲಿ. ಎಲ್ಲಿದ್ಯಾ? ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಂದಿದ್ದಲ್ವ ಇದು? ಇಲ್ಲಿ ಬಿದ್ದಿದೆ ಅಂದ್ರೆ ಏನರ್ಥ? ಶಿವಾನಿಗೆ ಏನಾದ್ರೂ ತೊಂದರೆ ಆಗಿರ್ಬೋದಾ? ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲ 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 ಇಲ್ಲ, ಶಿವಾನಿಗೆ ಏನೂ ಆಗ್ಬಾರ್ದು, ಏನೂ ಆಗ್ಬಾರ್ದು. ಆ ಕಡೆಗೇನೋ ಹೋಗಿರ್ಬೇಕು ಶಿವಾನಿ. ಶಿವಾನಿ, ಇಲ್ಲಿಂದಾನೆ ತ್ರಿಶೂಲ್ ಹೊರಟಿದ್ದು. ನಾನು ದೇವಸ್ಥಾನಕ್ಕೆ ಬರಲ್ಲ, ಮನೆಗೆ ಹೋಗ್ತೀನಿ ಅಂತ ಹೊರಟ. ಮನೆಗೆ ಹೋಗಿರ್ತಾನ ಅಥವಾ ಹೋಗೋ ದಾರಿಲಿ ಅವ್ನಿಗೇನಾದ್ರೂ ತೊಂದರೆ ಆಗಿರುತ್ತಾ? ಇಲ್ಲ ಇಲ್ಲ, ಅವ್ನಿಗೆ ಯಾವ ತೊಂದರೆನೂ ಆಗೋದಿಲ್ಲ. ನಾನು ಹೋಗ್ತೀನಿ, ಅವನ್ನ ಕಾಪಾಡ್ತೀನಿ. ತ್ರಿಶೂಲ್, ಏನಿದು? ಯಾರು ಇವರೆಲ್ಲ? ಯಾಕೆ ಹಿಂಗ್ ಬಿದ್ದಿದ್ದಾರೆ? ಇವರು ನೋಡಿದ್ರೆ ಕೊಲೆ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಯಾರು ಇವ್ರನ್ನ ಕೊಲೆ ಮಾಡಿದ್ದು? ಏನಾಗಿದೆ ಇವ್ರಿಗೆಲ್ಲಾನು? ಶಿವಾನಿ ಬೇರೆ ಇದೇ ದಾರಿನಲ್ಲಿ ಹೋಗಿದ್ದು. ಅವ್ರಿಗೇನಾದ್ರೂ ತೊಂದರೆ ಆಗಿದ್ಯಾ? ಎಲ್ಲೋಗಿರ್ಬೋದು ಶಿವಾನಿ, ಎಲ್ಲೋಗಿರ್ಬೋದು? ಶಿವಾನಿ ದೇವಸ್ಥಾನಕ್ಕೆ ಏನಾದ್ರೂ ಹೋಗಿರ್ಬೋದಾ? ಇಲ್ಲ, ಅವನ್ ದೇವಸ್ಥಾನಕ್ಕಂತೂ ಹೋಗಿರಲ್ಲ, ಮನೆಗೆ ಹೋಗಿರ್ತಾನೆ. ಅಲ್ಲಿಗೆ ಹೋಗಿ ನೋಡ್ತೀನಿ. ಶಿವಾನಿ, ಶಿವಾನಿ, ಅಯ್ಯೋ ಎಲ್ಲೋಗ್ಬಿಟ್ಲು ಶಿವಾನಿ, ಎಲ್ಲೋಗ್ಬಿಟ್ಲು? ಮನೆಗಂತೂ ಹೋಗಿರೋದಕ್ಕೆ ಚಾನ್ಸ್ ಇಲ್ಲ, ದೇವಸ್ಥಾನ ಹತ್ರನೇ ಹೋಗಿರ್ಬೇಕು. ಸುಬ್ಬಯ್ಯ, ಎಲ್ಲ ಮುಗಿತಾ? ಸೌಕರ್ಯ ಎಲ್ಲ ಎಲ್ಲ ಮುಗ್ದೈತಿ ಸೌಕರ್ಯ. ಅವಳು ಸತ್ಲ? ಹೊಟ್ಟೆ ಬಗ್ದು ನಾಗಮಣಿನ ತಗೊಂಡ್ರ? ಸೌಕರ್ಯ ಕತೆ ಮುಗ್ದಿದ್ದು ನಾಗಿನಿದಲ್ಲ ಸೌಕರ್ಯ. ನಾನ್ ಕಳ್ಸಿದ್ನಲ್ಲ ಆ ಬಾವಲಿ ಗ್ಯಾಂಗು, ನೀವ್ ಕಳ್ಸಿದ್ರಲ್ಲ ಆ ವಿಡಿಯೋದು, ಅವ್ರ ಕತೆ ಮುಗ್ದೈತಿ ಸೌಕರ್ಯ. ಏನೋ ಹೇಳ್ತಾ ಇದೀಯಾ? ನೀವ್ ಹೋದ್ಮೇಲೆ ಅಂದ್ರೆ ನಾನೇ ಕಳ್ಸಿದ್ದು ಅಂತ ಹೇಳ್ಬಿಟ್ಟ? ಗೊತ್ತಿಲ್ಲ ಸೌಕರ್ಯ, ನಿಮ್ಮನ್ನ ಯಾರು ಕರ್ಸಿದ್ದು, ಯಾಕೆ ಕರ್ಸಿದ್ದು ಅಂತ ಕೇಳೋದ್ ನೋಡಿ ನನ್ಗೆ ಗಾಬರಿ ಆಗುತ್ತೆ ಸೌಕರ್ಯ. ಸೌಕರ್ಯ, 1 ವಾರ ಪೂರ್ತಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ವ್ರತ ಮಾಡ್ತೀನಿ. ಇಲ್ಲಾಂದ್ರೆ ಆ ನಾಗಿಡಿ ನನ್ನ ಹುಡುಕ ಬಂದು ಸಾಯಿಸ್ಬಿಡುತ್ತೆ. ಯಾಕೆ ಹೀಗಾಗ್ತಾ ಇದೆ? ಕೊನೆ ಕ್ಷಣದಲ್ಲಿ ಎಲ್ಲ ತಪ್ಪು ಹೋಗ್ತಾ ಇದೆಯಲ್ಲ. ಆಗ್ತಾ ಇರೋ ತಪ್ಪಾದ್ರೂ ಏನು? ಅವಳಿಗೆ ನನ್ನ ಮೇಲೆ ಅನುಮಾನ ಬಂದಿರುತ್ತಾ? ಹಾಗೆ ಅತೇಂದ್ರಿಯ ಶಕ್ತಿ ಜಾಸ್ತಿ, ಹಾಗಾಗಿ ನಾನೇ ಅವಳ ಶತ್ರು ಅಂತ ಗೊತ್ತಾಗಿರುತ್ತಾ? ತ್ರಿಶೂಲ್, ತ್ರಿಶೂಲ್, ಯಾಕಮ್ಮ ದೇವಸ್ಥಾನಕ್ಕೆ ಹೋದವಳು ವಾಪಸ್ ಬರ್ತಾ ಇದೆಯಾ? ತ್ರಿಶೂಲ್ ಎಲ್ಲಿ? ತ್ರಿಶೂಲ್, ಇವಳಿಗಿನ್ನೂ ಅನುಮಾನ ಬಂದಿಲ್ಲ ಅನ್ಸುತ್ತೆ. ಅಂಕಲ್, ತ್ರಿಶೂಲ್ ಎಲ್ಲಿ? ಅಲ್ಲಮ್ಮ, ದೇವಸ್ಥಾನಕ್ಕೆ ನೀನೇ ಕರ್ಕೊಂಡು ಹೋಗಿದ್ದು.
ಈಗ ತ್ರಿಶೂಲ್ ಎಲ್ಲಿ ಅಂತ ನನ್ನ ಕೇಳಿದ್ರೆ ಅಂದ್ರೆ ಅವ್ನ್ ಮನೆಗ್ ಬರ್ಲಿಲ್ವಾ? ಯಾಕಮ್ಮ, ಏನಾಯ್ತು? ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಮ್ಮ ಶಿವಾನಿ, ದೇವಸ್ಥಾನಕ್ಕೆ ಹೋದಳು ವಾಪಸ್ ಬರ್ತಾ ಇದೆಯಾ? ಎಲ್ಲಿ ತ್ರಿಶೂಲ್? ಅದು ಅಮ್ಮ, ತ್ರಿಶೂಲ್ ಏನೋ ಮರ್ತು ಬಂದಿದ್ದೀನಿ ಅಂತ ಮನೆಗೆ ಬಂದ. ನಾನು ದೇವಸ್ಥಾನದಲ್ಲೇ ಕಾಯ್ತಿದ್ದೆ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಅವನನ್ನು ಹುಡ್ಕೊಂಡು ಮನೆಗೆ ಬಂದೆ ಅಷ್ಟೆ. ಓಂ ನಮಃ ಶಿವಾಯ. ನನ್ನ ಹಿಂದೆ ಬಿದ್ದಿರೋ ಶತ್ರುಗಳು ಯಾರು? ನನಗೆ, ನಾಗಮಣಿಗೆ, ನನ್ನ ಹೊಟ್ಟೆಲಿರೋ ನಾಗಲೋಕದ ಕುಡಿಗೆ ತೊಂದರೆ ಕೊಡ್ತಿರೋ ವೈರಿಗಳು ಯಾರು? ನಾಗಸ್ವಾಮಿಗಳ ಹತ್ರ ಇದನ್ನೆಲ್ಲ ಕೇಳಿ ತಿಳ್ಕೋಬೇಕು. ಎಲ್ಲಿದ್ದಾರೆ ಅವರು? ಪ್ರಣಾಮಗಳು ಸ್ವಾಮಿಗಳೇ. ಹೇಳು ಶಿವಾನಿ, ಯಾವ ಒಳ್ಳೆ ಸುದ್ದಿ ಜೊತೆ ಬಂದಿದ್ಯಾ? ಅದು ಕಿಡಿ ಕೆಟ್ಟದ್ದೇ ನಡೆಯುವಾಗ ಒಳ್ಳೆ ಸುದ್ದಿ ಎಲ್ಲಿಂದ ತರಲಿ ಸ್ವಾಮಿಗಳೇ? ಏನ್ ನಡೀತಿದೆ ಸ್ವಾಮಿಗಳೇ ನನ್ನ ಬದುಕಲ್ಲಿ? ಆದಿಶೇಷನ್ಗೆ ಪೂರ್ವ ಜನ್ಮದ ಬಗ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಏನೇ ಪ್ರಯತ್ನ ಮಾಡಿದ್ರು ಅವನಿಗೆ ಪೂರ್ವ ಜನ್ಮದ ಯಾವ ನೆನಪುಗಳು ಬರ್ತಾ ಇಲ್ಲ. ಈ ಚಿಂತೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕಾಡೋ ಶತ್ರುಗಳ ಚಿಂತೆ. ಇನ್ನು ಎಷ್ಟು ದಿನಗಳು ಸ್ವಾಮಿಗಳೇ ಇದೆಲ್ಲ? ಇದಕ್ಕೆಲ್ಲ ಒಂದು ಪರಿಹಾರ ಅಂತಾನೆ ಇಲ್ವಾ? ಶತ್ರುಗಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಕಾಡೋ ಅಪಾಯಗಳು ಯಾವ ಕಡೆಯಿಂದ ಬರ್ತಾ ಇದೆ ಅಂತ ತಿಳಿತಾ ಇಲ್ಲ. ನಾನು ನಾಗಮಣಿ ನುಂಗಿದ್ದು ಎಷ್ಟು ಜನರಿಗೆ ಗೊತ್ತಾಗಿದೆ ಸ್ವಾಮಿಗಳೇ? ಬೇರೆ ಯಾರೋ ಬಂದು ಆ ವಿಚಾರ ಹೇಳಿ ನನ್ನನ್ನ ಕೊಂದು ನಾಗಮಣಿ ಪಡೆಯೋ ಪ್ರಯತ್ನ ಮಾಡಿದ್ರು. ಯಾರು ಸ್ವಾಮಿಗಳೇ ಅವರು? ಇದ್ರ ಹಿಂದೆ ಇರೋದು ಅವತ್ತು ನಾನು ನಾಗಮಣಿ ನುಂಗಿದಾಗ ಸರ್ಪದ ರೂಪದಲ್ಲಿದ್ದ ಆ ಮೋಸದ ಮಾನವನ, ಅಥವಾ ಬೇರೆ ಶತ್ರುನ? ದಿನದಿಂದ ದಿನಕ್ಕೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಸ್ವಾಮಿಗಳೇ. ಒಂದು ದುಷ್ಟಕೂಟವೇ ನನ್ನನ್ನ ಗೆಲ್ಲೋಕೆ, ನನ್ನ ಮಗುನ ಕೊಲ್ಲೋಕೆ, ನಾಗಮಣಿನ ಪಡೆಯೋದಕ್ಕೆ ನನ್ನ ಹಿಂದೆ ಬಿದ್ದಾಗಿದೆ. ಅವರಿಂದ ನನ್ನ ಮಗುನ, ನಾಗಮಣಿನ ಕಾಪಾಡ್ಕೊಳ್ಳೋದು ಹೇಗೆ ಸ್ವಾಮಿಗಳೇ? ನನ್ನ ಮಗುವಿನ ಪ್ರಾಣಕ್ಕೆ ಸುರಕ್ಷತೆ ಏನು? ಮಾತಾಡಿ. ಮೊದಲಾಗಿದ್ರೆ ನಾಗಲೋಕದಲ್ಲಿ ಇಂಥ ಪ್ರಶ್ನೆಗೆ ಜಾಗನೇ ಇರ್ತಾ ಇರಲಿಲ್ಲ ಶಿವಾನಿ. ಪ್ರಶ್ನೆ ಉತ್ತರಕ್ಕೂ ಮುಂಚೆ ಉತ್ತರ ಹುಟ್ಟುತ್ತಾ ಇತ್ತು. ಆದರೆ ಈಗ ನೀನು ಪ್ರಶ್ನೆ ಕೇಳಿದರೂ ಉತ್ತರವಿಲ್ಲ. ಯಾಕೆ ಗೊತ್ತಾ? ನಾಗಮಣಿ ಈ ಲೋಕದ ತೇಜಸ್ಸು, ಈ ಲೋಕದ ಓಜಸ್ಸು, ಈ ಲೋಕದ ಸಂಪತ್ತು. ಅದು ನಾಗಲೋಕದಲ್ಲಿ ಇದ್ದ ಕಾರಣಕ್ಕೆ ಇಲ್ಲಿರುವ ಎಲ್ಲರಿಗೂ ಅತೀಂದ್ರಿಯ ಶಕ್ತಿಗಳು. ಆದರೆ ಇವತ್ತು ನಾಗಮಣಿ ನಿನ್ನ ಹತ್ರ ಇದ್ರೂ ಅದರ ಶಕ್ತಿಯಿಂದ ನಿನಗಾಗಲಿ ನಾಗಲೋಕಕ್ಕಾಗಲಿ ಯಾವುದೇ ಉಪಯೋಗವಿಲ್ಲ. ಈಗ ಅಂಜನ ಹಾಕದೆ ಸಮಸ್ಯೆ ಏನು ಅಂತ ಹೇಳುವುದು ಕಷ್ಟ. ಜೈ ಮಹಾಕಾಲ. ಬಾಬಾ, ಅಂತಿಮ ಯುದ್ಧಕ್ಕೆ ಅಣಿಯಾಗಬೇಕು ದಿಗ್ವಿಜಯ. ಬೇರೆ ದಾರಿಯೇ ಇಲ್ಲ. ಮುಂದಿನ ಅಮಾವಾಸ್ಯೆಯ ಒಳಗೆ ನಿನಗೆ ನಾಗಮಣಿ ಸಿಗದೆ ಹೋದರೆ ಮತ್ತಿನ್ಯಾವತ್ತೂ ಸಿಗುವುದಿಲ್ಲ. ನಾಗಮಣಿ ಶಕ್ತಿ ಸಾಮಾನ್ಯ ಶಕ್ತಿಯಲ್ಲ, ಅಗಣಿತ ಶಕ್ತಿಗಳ ಗಣಿಯ. ದಿನದಿಂದ ದಿನಕ್ಕೆ ಅದರ ಪ್ರಭಾವದಿಂದ ನಿನ್ನ ಸೊಸೆ ಉಗ್ರವಾಗ್ತಾ ಹೋಗ್ತಾ ಇದ್ದಾಳೆ. ಈಗ ಅವಳಿಗೆ ತನ್ನ ಶತ್ರು ಹತ್ತಿರದಲ್ಲೇ ಇದ್ದಾನೆ ಅಂತ ಗೊತ್ತಾದ್ರೆ ಅವಳ ಕೋಪ ಸೇಡು ದುಪ್ಪಟ್ಟಾಗುತ್ತೆ. ಆಗ ನಮಗೆ ಮುಂದಿನ ಹೆಜ್ಜೆ ಕಷ್ಟಕರವಾಗಬಹುದು. ಈಗ ಕೊನೆಯ ಪ್ರಯೋಗ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿ ಇಷ್ಟು ದಿನ ನಾನು ಹೇಳ್ತಾ ಇದ್ದೆ, ನೀನು ಹೋಗಿ ಅದನ್ನ ಮಾಡ್ತಾ ಇದ್ದ. ಈಗ ನಾನೇ ನಾಗನಿಗೆ ಎದುರಾಗೋ ಸಮಯ, ಅವಳನ್ನ ಕೊಲ್ಲೋ ಸಮಯ. ಹೇಳಿ ಸ್ವಾಮಿಗಳೇ, ಈಗ ಆಗ್ತಾರೋ ತೊಂದರೆಗಳಿಗೆ ಕಾರಣ ಯಾರು? ಇದಕ್ಕೆಲ್ಲ ಮುಕ್ತಿ ಕೊಡ್ಬೇಕಾದವರು ಯಾರು? ನಿನ್ನ ಎರಡು ಪ್ರಶ್ನೆಗಳಿಗೂ ಒಂದೇ ಉತ್ತರ ಶಿವಾನಿ.
ಅದು ನೀನು. ಎಲ್ಲ ಸಮಸ್ಯೆಗಳಿಗೂ ಕಾರಣ ನೀನು. ಕಾರಣ ನಾಗಮಣಿ ನಿನ್ನಲ್ಲಿದೆ. ಎಲ್ಲದಕ್ಕೂ ಮುಕ್ತಿಯಾಗಬೇಕಾದವಳು ನೀನು. ಏಕೆಂದರೆ ನಾಗಮಣಿ ನಿನ್ನಲ್ಲಿದೆ. ಶಾಂತ ಶಾಂತ ದಿವ್ಯಾಸ್ತ್ರವೇ ಶಾಂತ. ಈಗ ಪ್ರಶ್ನೆ ಮಾಡೋದು ನನ್ನ ಸರ್ದಿ, ಉತ್ತರ ಕೊಡೋದು ನಿನ್ನ ಸರ್ದಿ. ಹೇಳು, ಯಾರು ನೀನು? ನಿನ್ನ ಹಿಂದೆ ಇರೋರು ಯಾರು ಹೇಳು? ನನ್ನ ಹಿಂದೆ ಯಾರು ಇಲ್ಲ. ಯಾರು ಇಲ್ದೆ ನಾನೇ ನಾಗಿಣಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನನ್ನಲ್ಲಿರೋ ನಾಗಮಣಿ ಬಗ್ಗೆ ನಿನಗೆ ಗೊತ್ತಾಗಿದ್ದು ಹೇಗೆ? ಉತ್ತರ ಕೊಡು. ನಾಗಮಣಿ ಬೇಕು ಅಂತ ಕನಸ್ಕೊಂಡು ನಾಗಮಣಿ ಬೇಕು ಅಂತ ತಪಸ್ಸು ಮಾಡ್ದು. ಹಾಗಾಗಿ ನನ್ನ ದೈವ ಶಕ್ತಿಗೆ ನಿನ್ನಲ್ಲಿ ನಾಗಮಣಿ ಇದೆ ಅಂತ ನನಗೆ ಗೋಚರ ಆಯ್ತು ಅಷ್ಟೇ. ನಾಗಮಣಿ ಬೇಕು ಅಂತ ನಾಗಗಳಿಗೆ ತೊಂದರೆ ಕೊಡೋ ದುಷ್ಟ ಮಾನವ ನೀನು. ನಿನ್ನಂತವರು ಈ ಲೋಕದ ಪಾಪ ಕೂಪಗಳು. ಇಲ್ಲ, ಬದುಕಿರಬಾರ್ದು ನೀನು. ಬೇಡ ನಾಗಿಣಿ ಬೇಡ. ನಾನು ಮಹಾಕಾಲನ ಭಕ್ತ. ನೀನು ಇಚ್ಛಾಧಾರಿ ನಾಗಿಣಿ, ಅಪ್ಸರೆ, ಗಂಧರ್ವ, ದೈವ ಕನ್ನಿ. ಹಾಗಾಗಿ ಮಹಾಕಾಲನ ಭಕ್ತನನ್ನು ನಾನು ಕೊಲ್ಲೋದು ಎಷ್ಟು ಸರಿ? ಬೇಡ ನಾಗಿಣಿ. ತಪ್ಪು ಮಾಡಿದ್ರೆ ದೇವ್ರು ಕೂಡ ತಪ್ಪಿತಸ್ಥ, ನೆನಪಿರ್ಲಿ. ಕ್ಷಮಿಸು. ನಿನ್ನ ಚರಣಕ್ಕೆ ಶರಣಾಗ್ತೀನಿ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಪಡ್ತಾ ಉಳಿದ ಆಯಸ್ಸು ಎಲ್ಲ ಕಳೆದು ಬಿಡ್ತೀನಿ. ನಾಗದೋಷಕ್ಕೆ ನಾಗದ್ವೇಷಕ್ಕೆ ಸತ್ತರೆ ಕರಾಳ ನರಕ. ಶರಣಾದವ್ರನ್ನ ಸಾಯಿಸೋದಕ್ಕೆ ನಾವು ಮಾನವರಲ್ಲ, ನಾಗಗಳು. ಕ್ಷಮಿಸ್ತೇನೆ, ನಿನ್ನ ಬಿಟ್ಬಿಡ್ತೀನಿ. ಒಂದೇ ತಪ್ಪಿಗೆ ಎರಡೆರಡು ಬಾರಿ ಕ್ಷಮಿಸೋದು ನಮ್ಮ ಗುಣ ಅಲ್ಲ. ಮತ್ತೆ ನಿನ್ನಿಂದ ಯಾವ್ದಾದ್ರೂ ತಪ್ಪಾದ್ರೆ ನಿನ್ನ ಮರಣ. ಮಾನವರ ಮನಸ್ಸು ಚಂಚಲ. ಈಗ ಕೊಟ್ಟ ಮಾತನ್ನ ಮುರಿಯೋರು ನೀವು. ಅದಕ್ಕೆ ಈ ಗಾಯ ನೋಡ್ದಾಗೆಲ್ಲ ನಿನಗೆ ನಿನ್ನ ತಪ್ಪು ನೆನಪಾಗ್ಬೇಕು. ನಾನು ನಿನಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದು ನೆನಪಾಗ್ಬೇಕು. ನೀನು ಮತ್ತೆ ಇಂಥ ತಪ್ಪು ಮಾಡಿದ್ರೆ ನಿನ್ನ ಸಾವು ಖಚಿತ. ಎಚ್ಚರ. ಮಾಯನೋ ಮಂತ್ರನೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅವಳು ಇಲ್ಲಿಗೆ ಬಂದಾಗ ನೀನ್ ಇರ್ಲಿಲ್ವಂತೆ, ನೀನ್ ಇಲ್ಲಿಗೆ ಬಂದಾಗ ಅವಳಿಲ್ಲ. ಇದೊಂಥರ ಕಣ್ಣ ಮುಚ್ಚಾಲೆ ಆಟದ ತರ ಆಗೋಗಿತ್ತು. ಅಳಿಮಯ್ಯ, ನಿನಗೊಂದು ವಿಚಾರ ಹೇಳ. ನೀನಿಲ್ಲಿ ಎಷ್ಟೇ ಹೊತ್ತಕ್ಕಾದ್ರೂ ಅವಳು ಬರಲ್ಲ. ಅವಳು ಮನೇಲಿದ್ದಾಳೆ ಕಣೋ. ನಾನು ಅವಳನ್ನ ನೋಡ್ಕೊಂಡು ಬರ್ತಾ ಇದೀನಿ ಅಂದ್ರೆ ನೀನು ಮೊಳೆ ಹೊಡ್ಕೊಂಡು ಇಲ್ಲೇ ಕೂತಿದ್ಯಲ್ಲ, ಬರಲ್ಲ ಅಂತ. ಕಾಡು ಕತ್ಲಾದ್ಮೇಲೆ ಏನೇನೋ ತೊಂದರೆ ಆಗುತ್ತೆ. ರೆಡಿ, ಹೋಗೋಣ. ಇಲ್ಲ ಮಾವ, ನಾನು ಎಲ್ಲಿಗೂ ಬರೋದಿಲ್ಲ. ನನಗೆ ಬರೋ ಮನಸ್ಥಿತಿನಲ್ಲಿ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೊಂದು ಕೆಲಸ ಮಾಡಿ, ನನಗೊಂದು ಸಣ್ಣ ಹೆಲ್ಪ್ ಮಾಡಿ ಮಾವ. ಇವಾಗಲೇ ಮನೆಗೆ ಹೋಗಿ ಶಿವಾನಿ ಹತ್ರ ಹೇಳಿ, ಅವನಲ್ಲೇ ಜಾಂಡ ಅವ್ರು ಕೂತಿದ್ದಾನಮ್ಮ, ನೀನು ಹೋಗಿ ಅವನ್ನ ಕರ್ಕೊಂಡ್ ಬರದೆ ಅವ್ನು ವಾಪಸ್ ಬರೋದಿಲ್ವಂತೆ ಅಂತ ಅವಳಿಗೆ ಹೇಳ್ಬಿಡಿ. ಓಕೆನಾ? ಯಾಕೋ ಒಂಥರ ಆಡ್ತಿದ್ಯ ನೋಡು. ಗಂಡಿನ ಹಠ ಹೆಣ್ಣಿನ ನಗು ನೋಡಿದ್ರೆ ತೀರುತ್ತೆ. ಆದ್ರೆ ಹೆಣ್ಣಿನ ಹಠ ಇದೆಯಲ್ಲ, ಅದು ಚಟ್ಟ ಹತ್ತಿದ್ರೂ ತೀರಲ್ಲ. ಇದು ನನ್ನ ಬದುಕನ್ನ ನೋಡಿ ನಾನೇ ಮಾಡಿಕೊಂಡಂತಹ ಗಾದೆ ಮಾತು. ಅದು ನಿನಗೂ ಗೊತ್ತಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೋ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನೀನ್ ತುಂಬಾ ಸಾಫ್ಟ್, ಹಿಂಗಿರ್ಲೇ ಇಲ್ವಲ್ಲ. ನಾನು ಸಾಫ್ಟ್ ಆಗಿದ್ದು ಇದ್ದೇನೆ ಮಾವ.
ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋದು. ಏನೋ ಪ್ರಾಬ್ಲಮ್ ಆಗಿದೆ ನಿಂಗೆ? ಅದ್ರಲ್ಲಿ ನಿಮ್ಗೆ ಹೇಳಕ್ಕಾಗಲ್ಲ ಮಾವ. ನೋಡಿ, ನೀವು ದಯವಿಟ್ಟು ಇವಾಗಲೇ ಹೋಗಿ ಶಿವಾನಿಗೆ ಹೇಳಿ ಅವಳು ಬರ್ದೆ ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ. ಲೇ ಯಾಕೋ ದೂರ ಸ್ಮೈತರ ಆಡ್ತೀಯ? ಹಬ್ಬ ಸರಿ ಇದ್ದೆ ಆ ಮನೆಯಲ್ಲಿ, ಏನ್ ಮಾಡೋದು, ಎಲ್ಲ ಜೆನೆಟಿಕ್ ಡಿಸೀಸ್. ಬಾವಾಜಿ ಬುದ್ಧಿನ ನಿನಗೂ ಬಂದಿರೋದು. ಹೋಗ್ತೀರಾ? ಹೊರಟಪ್ಪ ನೋಡು,